ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಿಮಗೆಲ್ಲರಿಗೂ ಹಿಂದೂಗಳ ಪವಿತ್ರ ಹಬ್ಬವಾದ ಮಹಾಶಿವರಾತ್ರಿಯ ಶುಭಾಶಯಗಳು. ಆ ಭಗವಂತನ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ ಅಂತ ಪ್ರಾರ್ಥಿಸ್ತಾ, ಶಿವರಾತ್ರಿಯಂದು ಶಿವಲಿಂಗಕ್ಕೆ ಹೇಗೆ ಅಭಿಷೇಕ ಹಾಗೂ ಬಿಲ್ವಪತ್ರೆಯ ಅರ್ಚನೆ ಇವುಗಳು ಶ್ರೇಷ್ಠವೋ ಅದೇ ರೀತಿಯಾಗಿ ನಾನು ಶಿವನ ಪಾದಾರವಿಂದಗಳಿಗೆ ಒಂದು 12 ಜ್ಯೋತಿರ್ಲಿಂಗದ ಮೇಲಿನ ಒಂದು ಸುಂದರವಾದ ಹಾಡನ್ನು ಅರ್ಪಿಸ್ತಾ ಇದ್ದೀನಿ. ನೀವು ಅದನ್ನು ಕೇಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಸೌರಾಷ್ಟ್ರದಲ್ಲಿ ನೀ ಸೋಮನಾಥ, ಶ್ರೀಶೈಲಗಿರಿಯಲ್ಲಿ ಮಲ್ಲಿಕಾರ್ಜುನ. ಸೌರಾಷ್ಟ್ರದಲ್ಲಿ ನೀ ಸೋಮನಾಥ, ಶ್ರೀಶೈಲಗಿರಿಯಲ್ಲಿ ಮಲ್ಲಿಕಾರ್ಜುನ. ಉಜ್ಜಯಿನಿಪುರದಲ್ಲಿ ನೀ ಮಹಾಕಾಲ, ಉಜ್ಜಯಿನಿಪುರದಲ್ಲಿ ನೀ ಮಹಾಕಾಲ. ಓಂಕಾರದಲ್ಲಿ ನೀನು ಶ್ರೀ ಅಮಲೇಶ್ವರ. ಸೌರಾಷ್ಟ್ರದಲ್ಲಿ ನೀ ಸೋಮನಾಥ, ಶ್ರೀಶೈಲಗಿರಿಯಲ್ಲಿ ಮಲ್ಲಿಕಾರ್ಜುನ. ಹಿಮಾಚಲ ಪ್ರಾಂತದಲ್ಲಿ ನೀನು ಕೇದಾರ, ಡಾಕಿನಿಯಲ್ಲಿ ನೀನಲ್ಲವೇ ಭೀಮ ಶಂಕರ. ಹಿಮಾಚಲ ಪ್ರಾಂತದಲ್ಲಿ ನೀನು ಕೇದಾರ, ಡಾಕಿನಿಯಲ್ಲಿ ನೀನಲ್ಲವೇ ಭೀಮ ಶಂಕರ. ಕಾಶೀಪುರದಲ್ಲಿ ನೀನು ವಿಶ್ವೇಶ್ವರ, ಕಾಶೀಪುರದಲ್ಲಿ ನೀನು ವಿಶ್ವೇಶ್ವರ. ಗೌತಮಿ ತಟದಲ್ಲಿ ತ್ರ್ಯಂಬಕೇಶ್ವರ. ಸೌರಾಷ್ಟ್ರದಲ್ಲಿ ನೀ ಸೋಮನಾಥ, ಶ್ರೀಶೈಲಗಿರಿಯಲ್ಲಿ ಮಲ್ಲಿಕಾರ್ಜುನ. ಚಿತಾಭೂಮಿಯಲ್ಲಿ ನೀನು ಶ್ರೀ ವೈದ್ಯನಾಥ, ದಾರುಕಾವನದಲ್ಲಿ ನೀನು ನಾಗೇಶ್ವರ. ಚಿತಾಭೂಮಿಯಲ್ಲಿ ನೀನು ಶ್ರೀ ವೈದ್ಯನಾಥ, ದಾರುಕಾವನದಲ್ಲಿ ನೀನು ನಾಗೇಶ್ವರ. ಸೇತುಬಂಧನದಲ್ಲಿ ನೀನು ರಾಮೇಶ್ವರ, ಸೇತುಬಂಧನದಲ್ಲಿ ನೀನು ರಾಮೇಶ್ವರ. ಶಿವಾಲಯದಲ್ಲಿ ನೀನು ಶ್ರೀ ಘೂಷ್ಮೇಶ್ವರ. ಸೌರಾಷ್ಟ್ರದಲ್ಲಿ ನೀ ಸೋಮನಾಥ, ಶ್ರೀಶೈಲಗಿರಿಯಲ್ಲಿ ಮಲ್ಲಿಕಾರ್ಜುನ. ಈ ರೀತಿಯಾಗಿ ಶಿವನು 12 ಸ್ಥಳದಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ನೀನು ನೆಲೆಸಿ, ಈ ರೀತಿಯಾಗಿ ಶಿವನು 12 ಸ್ಥಳದಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ನೀನು ನೆಲೆಸಿ. ಪ್ರಾತ ಸಾಯಂಕಾಲ ನಿತ್ಯ ಈ ಶ್ಲೋಕ ಪಠಿಸುತ್ತೀರೆ, ಪ್ರಾತ ಸಾಯಂಕಾಲ ನಿತ್ಯ ಈ ಶ್ಲೋಕ ಪಠಿಸುತ್ತೀರೆ. ಸರ್ವ ಪಾಪ ನಿವಾರಣ ಮಾಡುವೆಯಂತೆ. ಸೌರಾಷ್ಟ್ರದಲ್ಲಿ ನೀ ಸೋಮನಾಥ, ಶ್ರೀಶೈಲಗಿರಿಯಲ್ಲಿ ಮಲ್ಲಿಕಾರ್ಜುನ. ಉಜ್ಜಯಿನಿಪುರದಲ್ಲಿ ನೀ ಮಹಾಕಾಲ, ಉಜ್ಜಯಿನಿಪುರದಲ್ಲಿ ನೀ ಮಹಾಕಾಲ. ಓಂಕಾರದಲ್ಲಿ ನೀನು ಶ್ರೀ ಅಮಲೇಶ್ವರ. ಸೌರಾಷ್ಟ್ರದಲ್ಲಿ ನೀ ಸೋಮನಾಥ, ಶ್ರೀಶೈಲಗಿರಿಯಲ್ಲಿ ಮಲ್ಲಿಕಾರ್ಜುನ. ಶ್ರೀಶೈಲಗಿರಿಯಲ್ಲಿ ಮಲ್ಲಿಕಾರ್ಜುನ, ಶ್ರೀಶೈಲಗಿರಿಯಲ್ಲಿ ಮಲ್ಲಿಕಾರ್ಜುನ. ಇಂದು ಹಿಂದೂಗಳ ಪ್ರಮುಖ ಹಬ್ಬವಾದ ಶಿವರಾತ್ರಿ. ಶಿವರಾತ್ರಿ ಅಂದರೆ ಶಿವ ಮತ್ತು ಪಾರ್ವತಿಯರ ವಿವಾಹವಾದ ದಿನ ಅಂತಾರೆ. ಹಾಗೆ ಶಿವಲಿಂಗ ಉದ್ಭವವಾದ ಪ್ರಕಟವಾದ ದಿನ ಅಂತ ಹೇಳ್ತಾರೆ. ಹಾಗೆ ಶಿವ ತಾಂಡವ ನೃತ್ಯ ಮಾಡಿದ ದಿನ ಅಂತಾರೆ.
ಈ ರೀತಿಯಾಗಿ ಅನೇಕ ರೀತಿಯಲ್ಲಿ ಶಿವರಾತ್ರಿಯನ್ನು ವರ್ಣಿಸ್ತಾರೆ. ಶಿವರಾತ್ರಿಯಂದು ಶಿವನ ಒಂದು ರೂಪ ಅಂದರೆ ಶಿವಲಿಂಗವನ್ನು ಪೂಜಿಸುವುದು ಒಂದು ಪ್ರತೀತಿ. ಶಿವಲಿಂಗ ಅಂದರೆ ಶಿವಲಿಂಗದಲ್ಲಿ ಎರಡು ತರಹದ ಲಿಂಗಗಳಿರುತ್ತೆ. ಒಂದು ನಾವೆಲ್ಲ ಕಡೆಯಲ್ಲಿ ನೋಡುವಂತಹ ಶಿವನ ಸಂಕೇತವಾದ ಶಿವಲಿಂಗ, ಹಾಗೆ ಅತ್ಯಂತ ಪವಿತ್ರವಾದ ಜ್ಯೋತಿರ್ಲಿಂಗ ಅಂತ ಇದೆ. ಜ್ಯೋತಿರ್ಲಿಂಗ ಅಂದರೆ ನಿಮಗೆ ಎಲ್ಲ ಕಡೆಯಲ್ಲಿ ಸಿಗಲ್ಲ. ಅದು ಶಿವಲಿಂಗವು ನಮ್ಮ ಸುತ್ತಮುತ್ತ ದೇವಸ್ಥಾನಗಳಲ್ಲಿ ಅಥವಾ ಎಲ್ಲೆಡೆಲೂ ನಾವು ಕಾಣ್ತೀವಿ. ಆದರೆ ಜ್ಯೋತಿರ್ಲಿಂಗಗಳಿರುವುದು ಕೇವಲ 12. ಅವೆಲ್ಲವೂ ನಮ್ಮ ಭಾರತದಲ್ಲೇ ಇದೆ. ಅಂತಹ ಪುಣ್ಯಕ್ಷೇತ್ರ, ಪುಣ್ಯನಾಡು ನಮ್ಮ ಭಾರತ. ಶಿವಲಿಂಗ ಶಿವನ ಸಂಕೇತ ಆಗಿದ್ದರೂ ಅದು ಕೆಲವು ಶಿವಲಿಂಗಗಳು ಮಾನವ ನಿರ್ಮಿತವಾಗಿರುತ್ತೆ. ಆದರೆ ಜ್ಯೋತಿರ್ಲಿಂಗಗಳು ಹಾಗಲ್ಲ, ಅವು ಉದ್ಭವಲಿಂಗಗಳು. ಜ್ಯೋತಿರ್ಲಿಂಗ ಅಂದರೆ ಜ್ಯೋತಿಯ ರೂಪದಲ್ಲಿರುವ ಶಿವನ ಅಭಿವ್ಯಕ್ತಿಯಾಗಿದೆ. ಜ್ಯೋತಿರ್ಲಿಂಗಗಳು ಯಾವುದೂ ಮಾನವನಿಂದ ನಿರ್ಮಿತವಾಗಿಲ್ಲ, ಅವೆಲ್ಲವೂ ಉದ್ಭವಲಿಂಗಗಳು ಅಂತಾರೆ. ಬ್ರಹ್ಮಾಂಡದ ಕಲ್ಯಾಣಕ್ಕಾಗಿಯೇ ಇವು ಉದ್ಭವವಾಗಿವೆ ಅನ್ನುವ ಒಂದು ಪ್ರತೀತಿ. 12 ಜ್ಯೋತಿರ್ಲಿಂಗಗಳು ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿವೆಯೋ ಆ ಎಲ್ಲ ಜಾಗಗಳಲ್ಲಿಯೂ ಶಿವನು ಪ್ರತ್ಯಕ್ಷನಾಗಿ ಬೆಳಕಿನ ರೂಪದಲ್ಲಿ ಅಥವಾ ಜ್ಯೋತಿಯ ರೂಪದಲ್ಲಿ ಜನಿಸಿದಾನೆ ಅಂತ ಹೇಳ್ತಾರೆ. ಭಾರತದಲ್ಲಿರುವ 12 ಜ್ಯೋತಿರ್ಲಿಂಗಗಳಲ್ಲಿ ಸುಮಾರು ಜ್ಯೋತಿರ್ಲಿಂಗಗಳನ್ನು ನೋಡುವಂತಹ, ದರ್ಶಿಸುವಂತಹ ಭಾಗ್ಯ ನಮಗೂ ಸಿಕ್ಕಿದೆ. ಸುಮಾರು ಜ್ಯೋತಿರ್ಲಿಂಗಗಳ ದರ್ಶನ ನಾವು ಪಡೆದು ಪುಣ್ಯರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನೆನೆಸ್ಕೋತಾ ಇದ್ದೀನಿ. ಶಿವರಾತ್ರಿಯಂದು ಜಾಗರಣೆ ಮಾಡೋದು, ಉಪವಾಸ ಮಾಡೋದು, ಹಾಗೆ ಅಭಿಷೇಕಗಳನ್ನು ಮಾಡೋದು, ಬಿಲ್ವಪತ್ರೆಯ ಅರ್ಪಣೆ ಮಾಡೋದು, ಇವೆಲ್ಲವೂ ಒಂದು ಕ್ರಮ. ಶಿವನ ಒಂದು ಆಶೀರ್ವಾದವನ್ನು ಪಡೆಯೋಕ್ಕೆ ಇವೆಲ್ಲವೂ ಒಂದು ಮಾರ್ಗ. ಜಾಗರಣೆ ಮತ್ತು ಉಪವಾಸ ನಮ್ಮ ಮನಸ್ಸು ಹಾಗೂ ದೇಹದ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಬಿಲ್ವಪತ್ರಗಳ ಅರ್ಚನೆಯಿಂದ ಶಿವನು ಸಂತುಷ್ಟನಾಗಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಅನ್ನೋದು ಒಂದು ನಂಬಿಕೆ. ಆಧ್ಯಾತ್ಮಿಕವಾಗಿ ಶಿವರಾತ್ರಿಯನ್ನು ಹೇಳೋದಾದರೆ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನವನ್ನು ಪಡೆಯುವ ಹಾಗೂ ಧ್ಯಾನದ ಮೂಲಕ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವಂತಹ ರಾತ್ರಿ. ಶಿವರಾತ್ರಿಯಂದು ಉಪವಾಸ ಮಾಡುವುದು ಪ್ರತೀತಿ. ಅದು ಉಪವಾಸ ಮಾಡುವುದರ ಒಂದು ವೈಜ್ಞಾನಿಕ ಕಾರಣ ಏನಂದರೆ, ಶಿವರಾತ್ರಿಯ ನಂತರ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಶುರುವಾಗತ್ತೆ. ಅದರಿಂದ ನಮ್ಮ ದೇಹದಲ್ಲಿ ಬದಲಾವಣೆಗಳಾಗತ್ತೆ. ಬದಲಾವಣೆಗಳನ್ನು ಸರಿದೂಗಿಸೋಕ್ಕೋಸ್ಕರ ಉಪವಾಸ ಮಾಡುವುದರಿಂದ ಅದು ನಮಗೆ ಸಹಾಯ ಆಗತ್ತೆ ಅನ್ನೋದು ಹಿಂದಿನ ಕಾಲದಿಂದ ಬಂದಿರುವಂತಹ ಒಂದು ಪ್ರತೀತಿ. ಹಾಗೆ ಅದನ್ನು ನಂಬಿಕೊಂಡು ಅದನ್ನು ಪಾಲಿಸಿಕೊಂಡು ಬಂದಿರುವಂತಹ ಅದೊಂದು ಕ್ರಮ. ಶಿವರಾತ್ರಿಯಂದು ಉಪವಾಸ ಮಾಡಬೇಕನ್ನೋದು ಹಿಂದಿನಿಂದ ನಡ್ಕೊಂಡು ಬಂದಿರುವಂತಹ ಕ್ರಮ. ನಾವು ಅದನ್ನು ಈಗಲೂ ಅದನ್ನು ನಾವೆಲ್ಲರೂ ಅನುಸರಿಸ್ತೀವಿ, ಫಾಲೋ ಮಾಡ್ತೀವಿ. ಶಿವರಾತ್ರಿಯ ದಿನವಾದ ಇಂದು ಎಲ್ಲರೂ ಶಿವನ ಕೃಪೆಗೆ ಪಾತ್ರರಾಗೋಣ. ಹಾಗೆ ಭಗವಂತನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಸಾಧ್ಯವಾದಷ್ಟು ನಾವು ಹಿಂದಿನ ಕಾಲದಿಂದ ನಡೆಸಿಕೊಂಡು ಬಂದಿರುವಂತಹ ಕ್ರಮವನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಜಾಗರಣೆ ಮಾಡೋದು ಎಲ್ರಿಗೂ ಸಾಧ್ಯವಿಲ್ಲದ ಮಾತು. ಯಾಕಂದರೆ ಎಲ್ಲರೂ ಈಗಿನ ಕಾಲದಲ್ಲಿ ತುಂಬ ಕೆಲಸದ ಒತ್ತಡ ಅದರಲ್ಲೆಲ್ಲ ಇರೋದ್ರಿಂದ ಸಾಧ್ಯವಾದವರು ಖಂಡಿತವಾಗ್ಲೂ ಜಾಗರಣೆ ಮಾಡ್ಬೋದು. ನಾವಂತೂ ಖಂಡಿತ ಜಾಗರಣೆ ಅಂತೂ ಮಾಡೋಕ್ಕಾಗಲ್ಲ. ನೀವೆಲ್ಲರೂ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇನ್ನೊಮ್ಮೆ ನಿಮಗೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.